ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ದಾಸರೆಂದರೆ ಶ್ರೀ ಪುರಂದರದಾಸರು, ನಾದವೇ ಅವರ ಉಸಿರು, ಭಕ್ತಿಯೇ ಅವರ ಭಾಷೆ, ಕಲ್ಲಿಗೂ ಜೀವ ತುಂಬಿದ ಕೀರ್ತನೆಯ ಹರಿನಾಮದ ಹೊಳೆಯಲ್ಲಿ ತೇಲಿದ ಮಹಿಮೆ ವಿಶೇಷವು. ದಾಸರೆಂದರೆ ಶ್ರೀ ಪುರಂದರದಾಸರು, ಸಂಗೀತದ ಗುರು, ಭಕ್ತಿಯ ಶಿಲ್ಪಕಾರರು, ಕಾಲಗಳಾಚೆಯು ಬೆಳಗುವ ನಿತ್ಯ ಜ್ಯೋತಿ, ಕನ್ನಡದ ಉಸಿರಲ್ಲಿ ಜೀವಿಸುವ ಹರಿದಾಸ ಕೀರ್ತಿ. ಸಾರಿದವರು ಮನದ ಮಣ್ಣಲ್ಲಿ ಮೌಕ್ಲಿಯಗಳ ಬೀಜ ಬಿತ್ತಿದವರು, ಕೈಯಲ್ಲಿ ತಂಬೂರಿ ಹೃದಯದಲ್ಲಿ ಹರಿಯ ನೆಲೆ, ಜನಸಾಮಾನ್ಯನ ಧ್ವನಿಗೆ ದೇವರ ಸ್ಪಂದನದ ಬೆಲೆ. ಅಕ್ಷರದಲ್ಲೂ ನೀತಿ ಮಿಂಚಿತು ನೋಡಿ, ಸರಳ ಪದಗಳಲ್ಲಿ ಸಂಸಾರದ ತತ್ವ ಬೋಧಿಯ ಮೋಡಿ, ಮಕ್ಕಳ ತುಟಿಯಲ್ಲಿ ನಡೆದಾಡೋಟಗಳ ಹಾಡು, ಗುರುಕುಲವಾಯಿತು ಅವರ ಕೀರ್ತನೆಯ ಪಾಡು. ರಾಜರ ಮನೆಯ ಬಂಗಾರವ ತ್ಯಜಿಸಿ ಹಿಕ್ಕುವಿನ ವೇಷದಲ್ಲಿ ಸತ್ಯವನ್ನು ಹುಡುಕಿಸಿ, ಕಲ್ಲು ಮಣ್ಣಿನಲ್ಲೂ ಕಂಡರು ಹರಿಯ ಸಾನ್ನಿಧ್ಯ, ಭಕ್ತಿಗೆ ಜಾರಿ ತೋರಿದ ದಾಸರಾಧ್ಯಾತ್ಮ ವೈವಿಧ್ಯ. ಜಗದೋದ್ಧಾರಣ ಹಾಡಿ ಜಗವನ್ನೇ ತಾಯಿಗೊಳಿಸಿ, ಕೃಷ್ಣನಿ ಬೇಗನೆ ಬಾರೋ ಎಂದರು ಕರೆಯಿಸಿ, ಸಂಗೀತವಾಯಿತು ಸಾಧನೆ, ಸಾಧನೆಯಾಯಿತು ಸೇವೆ, ಪುರಂದರ ವಿಠಲನ ಪಾದ ಕಟ್ಟಿಸಿದರು ಅವರ ಜೀವನವೇ. ದಾಸರೆಂದರೆ ಶ್ರೀ ಪುರಂದರದಾಸರು, ಸಂಗೀತದ ಗುರು, ಭಕ್ತಿಯ ಶಿಲ್ಪಕಾರರು, ಕಾಲಗಳಾಚೆಯು ಬೆಳಗುವ ನಿತ್ಯ ಜ್ಯೋತಿ, ಕನ್ನಡದ ಉಸಿರಲ್ಲಿ ಜೀವಿಸುವ ಹರಿದಾಸ